ಹೈ ವೋಲ್ಟೇಜ್ ಮ್ಯಾಚ್ ಇದೆ ಇವತ್ತು. ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ. ಇವತ್ತು ಮಹಿಳೆಯರ ಏಕದಿನ ವಿಶ್ವಕಪ್ ಟೂರ್ನಿಯ ಫೈನಲ್ ಮ್ಯಾಚ್ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ನಡುವೆ ನಡೆಯುವಂತ ಅತಿ ದೊಡ್ಡ ಕಾಳಗಕ್ಕೆ ನಮ್ಮ ಭಾರತ ಜೊತೆಗೆ ಇಡೀ ಜಗತ್ತು ಸಾಕ್ಷಿಯಾಗುತ್ತೆ. ಮುಂಬೈನ ಡಾಕ್ಟರ್ ಡಿ.ವೈ. ಪಾಟೀಲ್ ಸ್ಟೇಡಿಯಂನಲ್ಲಿ ಇವತ್ತು ಪಂದ್ಯ ನಡೆಯುತ್ತೆ. ವಿಶ್ವಕಪ್ ಗೆಲ್ಲೋದಕ್ಕೆ ಹರ್ಮನ್ ಪ್ರೀತ್ ಕೌರ್ ಪಡೆ ಸಜ್ಜಾಗಿರೋದು. ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ಸೆಣಸಾಡಲಿದೆ. ವಿಶ್ವಕಪ್ ಫೈನಲ್ ನಮ್ಮದಾಗಲಿ ಅಂತ ಕ್ರಿಕೆಟ್ ಫ್ಯಾನ್ಸ್ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೋಮ ಹವನ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಹೈ ವೋಲ್ಟೇಜ್ ಮ್ಯಾಚ್ಗೆ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು. ಮೊನ್ನೆ ಸೆಮಿಫೈನಲ್ಸ್ನಲ್ಲಿ ಅದ್ಭುತವಾದಂಥ ಆಟವನ್ನು ಆಡಿದ್ರು ನಮ್ಮ ಮಹಿಳಾ ಮಣಿಗಳು. ಅದ್ಭುತವಾದಂಥ ಪ್ರದರ್ಶನವನ್ನ ತೋರೋ ಮುಖೇನ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿಯೋ ಮೂಲಕ ಸೆನ್ಸೇಷನಲ್ ಆಗಿರುವಂತ ಆಟಗಾರ್ತಿಯರು. ಅದರಲ್ಲೂ ಹರ್ಮನ್ ಪ್ರೀತ್ ಕೌರ್ ಎಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಸೆಮಿಫೈನಲ್ಸ್ನಲ್ಲಿ. ಅದಾದ ನಂತರ ಜಮೀಮಾ ಸಖತ್ತಾಗಿ ಆಡಿದ್ರು. ಅವರ ಅದ್ಭುತವಾದಂಥ ಪ್ರದರ್ಶನದಿಂದ ಇವತ್ತು ಭಾರತ ಫೈನಲ್ ಆಡ್ತಾ ಇದೆ ದಕ್ಷಿಣ ಆಫ್ರಿಕಾ ವಿರುದ್ಧ. ಮೂರನೇ ಬಾರಿಗೆ ನಮ್ಮ ಭಾರತದ ವನಿತೆಯರು ಫೈನಲ್ಗೆ ಲಗ್ಗೆ ಇಟ್ಟಿರೋದು ವಿಶ್ವಕಪ್ನಲ್ಲಿ. ಸೊ 2 ಬಾರಿ ರನ್ನರ್ ಅಪ್ ಆಗಿದ್ದಾರೆ. ಈ ಬಾರಿ ಗೆಲ್ಲುವ ಹುಮ್ಮಸ್ಸು ಉತ್ಸಾಹ ಹೆಚ್ಚಾಗಿದೆ ಮತ್ತು ಗೆಲ್ತಾರೆ ಅನ್ನೋ ನಂಬಿಕೆ ಕೂಡ ಅಭಿಮಾನಿಗಳಲ್ಲಿದ್ದೇ ಇದೆ. ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತದ ಅಭಿಮಾನಿಗಳು ಇವತ್ತು ಹೋಮ ಹವನ ಪೂಜೆಯನ್ನ ಕೂಡ ನೆರವೇರಿಸ್ತಾ ಇದ್ದಾರೆ. ಇವತ್ತು ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಫೈನಲ್ನಲ್ಲಿ ಭಾರತ ಮಹಿಳಾ ಟೀಮ್ ದಕ್ಷಿಣ ಆಫ್ರಿಕಾ ತಂಡವನ್ನ ಮಣಿಸುವುದಕ್ಕೆ ಸಜ್ಜಾಗಿದೆ. ಕಿರೀಟ ಧರಿಸೋ ಛಲದಲ್ಲಿರುವಂತಹ ಟೀಮ್ ಇಂಡಿಯಾಗೆ ಇಡೀ ಭಾರತ ವಿಶ್ ಮಾಡೋ ಮೂಲಕ ಕಪ್ ನಮ್ದೇ ಅಂತಿದ್ದಾರೆ. ಸೆಮಿ ತುಂಬ ಟಫ್ ಆಗಿತ್ತು. ಸೆಮಿ ನೋಡಿದ್ದೀವಿ. ಸೊ ಚೆನ್ನಾಗಿ ಆಡಿದ್ದಾರೆ. ಈ ಸಲ ಫಸ್ಟ್ ವರ್ಲ್ಡ್ ಕಪ್ ನಮ್ಮದೇ ಆಗುತ್ತೆ ಅಂತ 100% ಕಾನ್ಫಿಡೆಂಟ್ ಇದೆ. ನಮ್ಮ ಟೀಮ್ನ ನೋಡೋದಾದ್ರೆ ಯಾವ ಥರ ಇದೆ ಸರ್? ನಮ್ಮ ಟೀಮ್ ಚೆನ್ನಾಗಿದೆ. ಲಾಸ್ಟ್ ಆಡಿದ ಟೀಮೇ ಚೆನ್ನಾಗಿದೆ. ಸೊ ಅದೇ ರೀತಿ ಮೋಸ್ಟ್ಲಿ ಅದೇ ಟೀಮನ್ನು ಆಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆ್ಯಸ್ ಯೂಶ್ವಲ್ ಎಕ್ಸ್ಪೆಕ್ಟೇಷನ್ ಜನೆಮಾ ಈ ಸಲ ಫೈನಲ್ ಯಾವ ರೀತಿ ಆಡ್ಕೊಡ್ತಾರೆ ಅನ್ನೋ ಅಂತ ಒಂದು ಕುತೂಹಲ ಇದೆ ಸರ್. ತುಂಬ ಎಕ್ಸೈಟ್ ಇದೆ. ತುಂಬ ಆಲ್ಮೋಸ್ಟ್ ತುಂಬ 2-3 ಸಲ ಫೈನಲೇ ಬಂದಿದ್ದಾರೆ ಇಂಡಿಯಾ ಟೀಮು. ವಿನ್ ಆಗಿಲ್ಲ, ಈ ಸಲ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ವುಮೆನ್ಸ್ ಟೀಮು ಆ್ಯಕ್ಚುಲಿ ಇಷ್ಟು ದಿನ ಬರೀ ಮೆನ್ಸ್ ಸಪೋರ್ಟ್ ಮಾಡ್ತಾಯಿದ್ವಿ. ಈ ಸಲ ವುಮೆನ್ಗೆ ಸಪೋರ್ಟ್ ಮಾಡಿ ಪಕ್ಕ ಗೆಲ್ತಾರೆ. ಲಾಸ್ಟ್ ಮ್ಯಾಚ್ ನೋಡಿ ಆಸ್ಟ್ರೇಲಿಯಾ ಮೇಲೆ ಎಂಥ ಮ್ಯಾಚ್ ಸೋಲ್ತಿ. ಫಸ್ಟ್ 10 ಓವರಲ್ಲಿ 2 ವಿಕೆಟ್ ಹೋಗ್ಬಿಡ್ತು. ಸೋಲ್ತಿ ಅನ್ಕಂದ್ರಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಆಲ್ಮೋಸ್ಟ್ ಇಂಡಿಯಾ ವಿನ್ ಆಗುತ್ತೆ ಈ ಸಲ ಕಪ್ ನಮ್ಮದೇ ಸರ್. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸರ್. ಯಾಕಂದರೆ ನಮ್ಮ ತಲೆ ಕೆಸ್ಕೋಬೇಡಿ, ಅದ್ರ ಬಗ್ಗೆ ತಲೆನೇ ಕೆಸ್ಕೊಡಿ. ಇಂಡಿಯಾ ವಿನ್ ಆಗೇ ಆಗುತ್ತೆ. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಪಿಕಪ್ ಆಗಿದ್ದಾರಲ್ಲ ಇಂಡಿಯಾ ಟೀಮು, ಚೆನ್ನಾಗಿ ಆಡ್ತಾರೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್ ಮ್ಯಾಚ್ ನೋಡೋದಕ್ಕೆ ನೀವು? ಸರ್ ನಾವು ಕಾಯ್ತಾ ಇದ್ದೀನಿ. ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ. ಯಾವಾಗ ಅಂತ ಟೈಮ್ ನೋಡ್ತಾ ಇದ್ದೀನಿ. 2 ಗಂಟೆ ಇನ್ನೂ ಆಗಿಲ್ಲ ಅಂತ ಕಾಯ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಸೊ ನಾವು ಏನಕ್ಕೆ ಮನೇಲಿ ಫ್ಯಾಮಿಲಿ ಫುಲ್ಲು ಕಾಯ್ತಾ ಇದ್ದೀವಿ. ಯಾರೂ ಎಲ್ಲೂ ಆಚೆ ಹೋಗ್ದಲ್ಲೇ ಎಲ್ಲ ಅಡುಗೆ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡು ಮನೇಲಿ ಎಂಜಾಯ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ತುಂಬ ಎಕ್ಸೈಟ್ ಆಗಿದ್ದೀನಿ. ಒಳ್ಳೆ ಫೈಟ್ ಇರುತ್ತೆ ನನ್ನ ಪ್ರಕಾರ. ಫಸ್ಟ್ ಮ್ಯಾಚ್ ಬೇರೆ ಸೋತಿದ್ದಾರೆ ಸೌತ್ ಆಫ್ರಿಕಾ ಮೇಲೆ ಇಂಡಿಯಾದವರು. ಗೆಲ್ಲೋ ಥರ ಇತ್ತು ಆ್ಯಕ್ಚುಲಿ. ಫಸ್ಟ್ ಮ್ಯಾಚ್ ನೋಡಿದ್ರೆ 40 ಓವರ್ಸ್ ತನಕ ಇಂಡಿಯಾ ಗೆಲ್ಲೋ ಪೊಸಿಷನಲ್ಲಿದ್ದರು. ಬೌಲಿಂಗ್ ಸ್ವಲ್ಪ ವೀಕ್ ಇದೆ ನಮ್ಮದು, ತುಂಬ ವೀಕ್ ಇದೆ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ. ವುಮೆನ್ಸ್ ಬೌಲಿಂಗ್ ಒಂದು ಚೆನ್ನಾಗಿ ಆಡಿಸ್ಬಿಟ್ರೆ ಬ್ಯಾಟಿಂಗ್ ತೊಗೋಬೇಕು. ನನ್ನ ಪ್ರಕಾರ ಬ್ಯಾಟಿಂಗ್ ತೊಗೊಂಡು ಒಂದು 300 ಹೊಡೆದು. ಇದು ಮೊದಲನೇ ಬಾರಿ 2 ಬೇರೆ ಟೀಮು ಫೈನಲ್ಗೆ ಬಂದಿದೆ ವುಮೆನ್ಸಲ್ಲಿ. 1973 ಫಸ್ಟು ವುಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ. ಅವಾಗಿಂದ ಇವಾಗ ತನಕ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಫೈನಲ್ ಬಂದು ಗೆದ್ಕೊಂಡು ಬಂದಿದ್ದು. ನ್ಯೂಜಿಲೆಂಡ್ ಒಂದ್ಸಲ ಗೆದ್ದಿದೆ. ಸೊ ಇದು ತುಂಬ 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 ಇಂಪಾರ್ಟೆಂಟ್ ಗೇಮ್ ಇಂಡಿಯನ್ ವುಮೆನ್ಸ್ಗೆ. ಇಂಡಿಯನ್ ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ಇದು ಇಂಪಾರ್ಟೆಂಟ್ ಗೇಮು. ಇದು ಹೌದು. ಫೈನಲ್ 2017 ಫೈನಲ್ ಬಂದು ಸ್ವಲ್ಪದಲ್ಲಿ ಹೋಯಿತು. ನೆಕ್ಸ್ಟ್ ಇಂಡಿಯನ್ ವುಮೆನ್ಸ್ಗೆ ಇದು ತುಂಬ ಉತ್ತಮವಾದ ಗೇಮು. ನೆಕ್ಸ್ಟ್ ಜನ್ರೇಷನ್ ಇಂಡಿಯನ್ ವುಮೆನ್ಸ್ಗೆ ಇದು ತುಂಬ ಇಂಪಾರ್ಟೆಂಟು. ಇಂಡಿಯಾದಲ್ಲಿ ಆಡೋದ್ರಿಂದ ನವಿ ಮುಂಬೈ
ಪಿಚ್ಚಲ್ಲಿ ಆಡೋದ್ರಿಂದ ಇದು ತುಂಬ ಬ್ಯಾಟಿಂಗ್ ಪಿಚ್ಚು. ಇಂಡಿಯಾ ಕಡೆ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ, ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ. ಆದ್ದರಿಂದ ಇದು ಕುತೂಹಲವಾಗಿರುತ್ತೆ. ಸೌತ್ ಆಫ್ರಿಕಾನು ಏನು ಕಡಿಮೆ ಇಲ್ಲ, ಅವರು ಚೆನ್ನಾಗೇ ಪ್ರಿಪೇರ್ ಮಾಡಿದ್ದಾರೆ. ಫೈಟ್ ಇರುತ್ತೆ ಸರ್ ಇವತ್ತು. ಇವತ್ತು ತುಂಬ ಫೈಟ್ ಇರುತ್ತೆ, ಯಾಕಂದರೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಇದು. ಸೊ 300+ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಆದ್ದರಿಂದ ತುಂಬ ಚೆನ್ನಾಗಿದೆ. ಎಲ್ಲ ಇಂಡಿಯಾಗೂ ಇರೋ ಎಲ್ಲ ಜನರು